ಇವತ್ತು ನಾ ಏನ್ ಹೇಳತ್ತೀನಿ ಅಂದ್ರ, ಈಗ ಕೆಲವು ದಿನ ಆಯ್ತ ನನಗ್ ಕಾಲ್ ಬಂದ, ನನಗ್ ಗೊತ್ತಿದ್ದ ಕಾಲ್ ಮಾಡಿ ಕೇಳಾಕತ್ತಾರ ಅದೇನ ಯಾವ್ದ್ರ ಬಗ್ಗೆ ಅಂದ್ರೆ ಯಾವ್ದ್ರ ಬಗ್ಗೆ ಕೇಳತ್ತಾರಂದ್ರ, ಈಗ ನನಗ್ ರೀಸೆಂಟ್ ಆಗಿ 2 days ಹಿಂದ ಒಬ್ಬ ಅಣ್ಣಾರ ಕಾಲ್ ಮಾಡಿದ್ದಾರೆ. ಅವ್ರದ್ದು ಆಟೋಮೆಟಿಕ್ ಆಗಿ ವರ್ಕ್ ಆಗತ್ತಿಲ್ಲ, ಟಚ್ ವರ್ಕ್ ಆಗತ್ತಿಲ್ಲ, ಏನು ಫೋನ ಮೊಬೈಲ್ ವರ್ಕ್ ಆಗತ್ತಿಲ್ಲ ಅಂತ ಹೇಳಿ ಕಾಲ್ ಮಾಡಿದ್ರು. ಅವಾಗ ನಾನು ಏನಾದ ಅಂತ ಕೇಳಿದಾಗ ಅವ್ರು ಹೇಳಿದ್ರೆ, ಹಿಂಗ ಗ್ರೂಪ್ ಒಳಗ ನೆಕೆಡ್ ಫೋಟೋಸ್ ಬಂದಿದ್ವು, ಅದ್ರ ಕೆಳಗೆ ಒಂದು ಆ್ಯಪ್ ಇತ್ತು, ಅದನ್ನ ಡೌನ್ಲೋಡ್ ಅದ ಬೈ ಮಿಸ್ಟೇಕ್ ಆಗಿ ಡೌನ್ಲೋಡ್ ಕ್ಲಿಕ್ ಆಗಿಬಿಡುತ್ತೆ. ಅದು ಡೌನ್ಲೋಡ್ ಆದ್ಮೇಲೆ ಯಾವ ಆ್ಯಪ್ ವರ್ಕ್ ಆಗತ್ತಿಲ್ಲ, ಸರಿಯಾಗಿ ಆಟೋಮೆಟಿಕ್ ಓಡಾಡಕತ್ತಿತ್ತು ಮೊಬೈಲ್, ಸರಿಯಾಗಿ ವರ್ಕ್ ಆಗತ್ತಿಲ್ಲ ಅಂತ ಹೇಳಿದ್ರೆ, ಅದಾಗಿದ್ಮೇಲೆ ನನಗದ ಡೌಟ್ ಬಂತ. ಆಮೇಲೆ ಅವ್ರಿಗೆ ಸ್ವಿಚ್ ಆಫ್ ಮಾಡ ಅಂತ ಹೇಳಿದ್ ನಾನು. ಆಮೇಲೆ ಅದಾದ್ಮೇಲೆ ಸ್ವಿಚ್ ಆಫ್ ಇಡ್ ಅಂತ ಹೇಳಿದ್ನಿ ಅವ್ರ. ಆಮೇಲೆ ಕ್ಲಿಯರ್ ಆಗ್ಬಿಡ್ತ ಅಂತ ಹೇಳಿದ್ರೆ, ಆಮೇಲೆ ಮತ್ತೆ ನಿನ್ನೆ ನನ್ನ ಗ್ರೂಪ್ ಒಳಗೆ ನನ್ನ ಮೊಬೈಲ್ ಗ್ರೂಪ್ ಒಳಗ ಯಾವ್ದೋ ಒಂದು ಗ್ರೂಪ್ ಒಳಗ ಹಂಗ ಅದೇ ಟೈಪ್ ಬಂದಿತ್ತು. ಅವಾಗ ನನಗೆ ಅನಿಸ್ತ, ಇದೆ ಎಲ್ಲಾರ್ಗಿ ಆಗತ್ತೈತಿ ಅಂತ. ಸೊ ನಾನ್ ನಿಮ್ಗೆ ಏನ್ ಹೇಳತ್ತೀನಿ ಅಂದ್ರೆ, ಅಂತ ಯಾವ್ದೋ ಮೆಸೇಜ್ ಬರ್ಲಿ, ಗ್ರೂಪ್ ಒಳಗಾಗ್ಬೋದು, ನಿಮ್ ಪರ್ಸನಲ್ ನಿಮ್ ದೋಸ್ತಿ ಕಡೆಯಿಂದ ಬಂದಿರ್ಬೋದು, ಏನೋ ಆಗ್ಲಿ, ಅವನ್ನ ಆ್ಯಪ್ ಲಿಂಕ್ ಕಳಿಸಿದ್ರಪ್ಪ ಅಂದ್ರೆ ಅದನ್ನ ಒಟ್ಟೆ ಡೌನ್ಲೋಡ್ ಮಾಡಕ್ ಹೋಗ್ಬೇಡ್ರಿ. ಅದನ್ನ ಡೌನ್ಲೋಡ್ ಮಾಡೋದ್ರಿಂದ ನಿಮ್ಗೆ ಏನ್ ಸಮಸ್ಯೆ ಅಂದ್ರೆ, ನಿಮ್ಮ ಕಾಂಟ್ಯಾಕ್ಟ್ ಒಳಗಿದ್ದ ನಂಬರ್ಗಳಿಗೆಲ್ಲ ಹೋಗ್ತಾವ. ಮತ್ತೆ ನೀವ ಏನೋ ಬಿಟ್ಟಿದ್ನಪ್ಪ ಅಂತೇಳಿ ನಿಮ್ ಕಾಂಟ್ಯಾಕ್ಟ್ ಒಳಗಿದ್ದಾಗೆಲ್ಲ ನಿಮ್ ಬಗ್ಗೆ ಬೇರೆ ಅಭಿಪ್ರಾಯ ತಿಳ್ಕೊತಾರೆ. ಸೊ ನಾನ್ ನಿಮ್ಗೆ ಏನ್ ಹೇಳತ್ತೀನಿ, ಹುಷಾರಾಗಿರಿ. ನಿಮ್ ಡಾಟಾ ಗಿಟಾ ಎಲ್ಲ ಹ್ಯಾಕ್ ಆಗಿ ಕಲೆಕ್ಟ್ ಆಗೋಗತ್ತೆ. ಇಂಥ ಒಂದು ಬಂದ್ರ ಅವಾಯ್ಡ್ ಮಾಡಿ ಹೋಗುತ್ತೆ. ಇಷ್ಟ ನಾನು ನಿಮ್ಗೆ